ಅನಾಮಿಕ ಶಾರದಾ ಇಬ್ಬರು ಕೂಡ ಯುಗಾದಿ ಪಚ್ಚಡಿ ತಯಾರು ಮಾಡ್ತಾ ಇರ್ತಾರೆ. ಅತ್ತೆ, ಯುಗಾದಿ ಪಚ್ಚಡಿನ ನಾವು ಅನ್ನದಲ್ಲಿ ಯಾಕೆ ಕಲ್ಸ್ಕೊಂಡ್ ತಿನ್ಬಾರ್ದು? ಹಾಗೆ ಕಲ್ಸ್ಕೊಂಡ್ ತಿಂದ್ರೆ ಬಹಳ ವೆರೈಟಿ ಆಗಿರುತ್ತಲ್ಲ. ನೀನೊಬ್ಳೆ ಕಲ್ಸ್ಕೊಂಡ್ ತಿಂದು ಹೇಗಿದೆ ಆಮೇಲೆ ನಮ್ಗೆ ಹೇಳು. ಆದ್ರೆ ಬೇಗ ಕೆಲಸ ಮಾಡು. ಮೊದಲೇ ಈ ದಿನ ಗುಡಿಗೆ ಹೋಗಿ ಪಂಚಾಂಗ ತೋರಿಸ್ಬೇಕು. ಪ್ರತಿ ವರ್ಷ ಪಂಚಾಂಗದಲ್ಲಿ ಶನಿಗ್ರಹದ ಬಗ್ಗೆ ಹೇಳ್ತಾರಲ್ಲ, ಈ ವರ್ಷ ಕೂಡ ಅದೇ ಹೇಳ್ತಾರೆ. ಹೊಸದಾಗಿ ಏನೂ ಇರೋದಿಲ್ಲ. ಶನಿಗ್ರಹ ಆದ ಹಾಗೆ ನೀನ್ ನನ್ ಪಕ್ಕದಲ್ಲೇ ಇದ್ರೆ ಅವರು ಕೂಡ ಅದೇ ಹೇಳ್ತಾರೆ ಹೊರತು ಹೊಸದಾಗಿ ಏನ್ ಹೇಳ್ತಾರೆ? ಆ ಮಾತಿಗೆ ಅನಾಮಿಕಳಿಗೆ ತುಂಬಾ ಕೋಪ ಬರುತ್ತೆ. ಅತ್ತೆ, ನಾನು ಶನಿಗ್ರಹ ಆದ್ರೆ ನನ್ನನ್ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ? ನನ್ನನ್ನ ಮನೆಯಿಂದ ಹೊರಗೆ ತಳ್ಳಿಬಿಡಿ. ಹಬ್ಬ, ನಾನೇನು ತಮಾಷೆಯಾಗನ್ನೆ, ಕೆಲ್ಸವಾಗ್ಲಿ, ಬೇಗ ಹೊರಡೋಣ. ಆ ಮಾತಿಗೆ ಅನಾಮಿಕ ಸರಿ ಎಂದು ಹೇಳಿ ಬೇಗನೆ ಯುಗಾದಿ ಪಚ್ಚಡಿ ತಯಾರು ಮಾಡಿ ಮನೆಯಲ್ಲಿರುವವರೆಲ್ಲರಿಗೂ ಕೊಡುತ್ತಾಳೆ. ನವ್ಯ, ಭವ್ಯ, ಹರೇಶ್ ಮೂವರು ಕೂಡ ಯುಗಾದಿ ಪಚ್ಚಡಿ ತಿಂದು ತಮಾಷೆಯಾಗಿ ಆಡ್ಕೋತಾ ಇರ್ತಾರೆ. ಅತ್ತೆ ಸೊಸೆಯರಿಬ್ಬರು ಪಂಚಾಂಗ ಕೇಳಿಸಿಕೊಳ್ಳಲಿಕ್ಕೆ ಗುಡಿಗೆ ಹೋಗುತ್ತಾರೆ. ಹಾಗೆ ಗುಡಿಗೆ ಹೋದ ಸಮಯದಲ್ಲೇ ಬಹಳ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಅತ್ತೆ, ಇಷ್ಟು ಜನಕ್ಕೆ ಪಂಚಾಂಗ ಹೇಳುವ ಹೊತ್ತಿಗೆ ಸಾಯಂಕಾಲವಾಗಿ ಹೋಗುತ್ತತ್ತೆ. ನಾಳೆ ಬಂದು ಕೇಳಿಸ್ಕೊಳ್ಳೋಣ. ಅದೇನಾಗೋದಿಲ್ಲ, ಈ ದಿನನೇ ಕೇಳಿಸ್ಕೋಬೇಕು. ನೀವ್ ಈ ದಿನ ಕೇಳಿಸ್ಕೊಂಡ್ರು ನಾಳೆ ಕೇಳಿಸ್ಕೊಂಡ್ರು ಜಾತಕ ಏನು ಬದಲಾಗುತ್ತಾ? ಏನು ಬದಲಾಗಲ್ವಲ್ಲ ಅತ್ತೆ? ಅದೆಲ್ಲ ನಂಗೆ ಗೊತ್ತಿಲ್ವೇ, ನೀನು ಮರ್ಯಾದೆಗೆ ಇಲ್ಲೇ ಇರ್ಬೇಕು ಎಂದು ಅತ್ತೆ ಗಟ್ಟಿಯಾಗಿ ಪಟ್ಟು ಹಿಡಿದಿದ್ದರಿಂದ ಅನಾಮಿಕ ಸರಿ ಎಂದು ಹೇಳದೇ ಇರಲಾಗಲಿಲ್ಲ. ಬಹಳ ಸಮಯದವರೆಗೂ ಇಬ್ಬರು ಕ್ಯೂನಲ್ಲಿ ನಿಂತಿರ್ತಾರೆ. ಅನಾಮಿಕಳಿಗೆ ಬಹಳ ಬೇಜಾರಾಗುತ್ತೆ. ಹಾವು ಹಾವು, ಎಲ್ಲಿ ಓಡೋಗಿ, ಹಾವು ಹಾವು ಎನ್ನುತ್ತಾ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ. ಅತ್ತೆ ಜೊತೆ ಸಹ ಅಲ್ಲಿರುವವರೆಲ್ಲರೂ ಊಟ ಕೀಳುತ್ತಾರೆ. ಅತ್ತೆ, ಇಲ್ಲಿ ಬನ್ನಿ ಎನ್ನುತ್ತಾ ಅನಾಮಿಕ ಅತ್ತೆಗೆ ಸನ್ನೆ ಮಾಡುತ್ತಾಳೆ. ಇನ್ನು ಅತ್ತೆ ಅಲ್ಲಿಗೆ ಬಂದು, ಎಲ್ಲೇ ಹಾವು? ಹಾವು ಇಲ್ಲ, ಬಾವು ಇಲ್ಲ. ಹಾಗಂದ್ರೆ ಎಲ್ರು ಬೇಗ ಹೊರಟು ಹೋಗ್ತಾರೆ ಅಂತ ಹಾಗೆ ಹೇಳ್ದತ್ತೆ. ನಾವು ಮೊದಲು ಹೋಗಿ ಪಂಚಾಂಗ ತೋರಿಸ್ಕೊಳ್ಳೋಣ ಬನ್ನಿ ಎಂದು ಅನಾಮಿಕ ಅಂದಿದ್ದರಿಂದ ಶಾರದಾ ಅನಾಮಿಕ ಇಬ್ಬರು ಕೂಡ ಪಂಚಾಂಗ ಹೇಳಿಸಿಕೊಳ್ಳಲಿಕ್ಕೆ ಹೋಗುತ್ತಾರೆ. ಇನ್ನು ಅಲ್ಲಿರುವ ಸ್ವಾಮೀಜಿ, ಏನಮ್ಮ ನೀವು ಮಾಡಿರುವ ಕೆಲ್ಸ? ಹಾವು ಹಾವು ಅನ್ನುತ್ತಾ ಎಲ್ಲರನ್ನು ಭಯಪಡಿಸಿದ್ದೀರಾ. ಆ ಹಾವು ಎಲ್ಲಿ ನನ್ನ ಪಂಚೆಯೊಳಗೆ ತೂರ್ಕೊಳ್ಳುತ್ತೋ ಅಂತ ನಾನು ಭಯಪಡಿಸತ್ತೆ. ಆ ಮಾತಿಗೆ ಅನಾಮಿಕ ನಗುತ್ತಾ, ಕ್ಷಮಿಸಿ ಸ್ವಾಮೀಜಿ, ಇಷ್ಟು ಜನ ಕ್ಯೂನಲ್ಲಿದ್ದಾಗ ಏನು ಮಾಡಬೇಕೋ ಅರ್ಥವಾಗದೆ ಹಾಗೆ ತಮಾಷೆಗೆ ಅಂದೆ. ನಿಮ್ ಹತ್ರ ಬೇಗನೆ ಬರುವ ಅವಕಾಶ ಬಂತಲ್ಲ. ಸರಿಯಮ್ಮ, ಕೂತ್ಕೊಳ್ಳಿ. ನಿಮ್ಮ ಹೆಸರೇನು ಹೇಳಿ? ಅನಾಮಿಕ, ಶಾರದಾ. ಮೊದಲು ಈ ಎರಡು ಹೆಸರಿನ ಮೇಲೆ ರಾಶಿ ಭವಿಷ್ಯ ಹೇಳಿ, ನಂತರ ಮಿಕ್ಕ ಹೆಸರು ಹೇಳ್ತೀವಿ. ಪೂಜಾರಿ ಪಂಚಾಂಗವನ್ನು ನೋಡಿ ಹೇಳ್ತಾ ಇರ್ತಾನೆ. ಅನಾಮಿಕಾ, ನಿನ್ನ ಆದಾಯ 11, ವ್ಯಯ 5. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಇರುತ್ತೆ. ರಾಜಪೂಜ್ಯ 1, ಅವಮಾನ 3. ಎದುರಿನವರ ವಿಷಯದಲ್ಲಿ ಹೆಚ್ಚಾಗಿ ತಲೆ ಹಾಕಬೇಡ. ಚಿಕ್ಕದಕ್ಕೆಲ್ಲ ಜಗಳವಾಗತ್ತೆ, ಜಾಗೃತೆ. ಆ ಮಾತನ್ನು ಕೇಳುತ್ತಲೆ ಶಾರದಾ, ಪ್ರತಿಯೊಂದು ವಿಷಯದಲ್ಲೂ ತಲೆ ತೋರಿಸ್ತಾ ಇರ್ತಾಳೆ. ಮತ್ತೆ ಜಗಳವಾಗದೆ ಇನ್ನೇನ್ ನಡೆಯುತ್ತೆ ಹೇಳಿ? ನೀವೇನಾದ್ರೂ ಖಾಲಿಯಾಗಿರ್ತೀರತ್ತೆ? ನೀವು ಕೂಡ ಕಾಣ್ತಿದ್ದಕ್ಕೆ ಜಗಳವಾಡ್ತಾನೆ ಇರ್ತೀರಲ್ಲ. ಅಮ್ಮ, ನೀವು ಇಲ್ಲಿ ಜಗಳ ಮಾಡಬೇಡಿ, ಸ್ವಲ್ಪ ಪ್ರಶಾಂತವಾಗಿರಿ ಎಂದು ಅನಾಮಿಕಳಿಗೆ ಜಾಗ್ರತೆ ಹೇಳುತ್ತಾನೆ. ಆ ನಂತರ ಶಾರದಳ ಹತ್ರ, ಆದಾಯ 5, ವ್ಯಯ 5. ಬಿಸ್ನೆಸ್ ಅಲ್ಲಿ ಬರುವ ದುಡ್ಡೆಲ್ಲ ಅವಳೆ ತಿಂತಾಳೆ ಬಿಡಿ. ಹೊಸ ವಿಷಯವೇನಾದ್ರೂ ಇದ್ರೆ ಹೇಳಿ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಪೂಜಾರಿ ಅವರೇ, ನೀವು ಹೇಳಿ. ರಾಜಪೂಜ್ಯ 5, ಅವಮಾನ 1. ಆ 1 ಕೂಡ ಇದೇ ಆಗಿರುತ್ತೆ. ಅತ್ತೆ, ಸುಮ್ಮನೆ ನನ್ ಮೇಲೆ ಬಿದ್ದು ಅಳಬೇಡಿ. ಹಬ್ಬ, ಪೂರ್ತಿಯಾಗಿ ಕೇಳ್ರಮ್ಮ. ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಬರುತ್ತೆ, ಸ್ವಲ್ಪ ಜಾಗೃತಿಯಾಗಿರಿ ಎಂದು ಕೆಲವು ಜಾಗ್ರತೆಗಳನ್ನು ಹೇಳ್ತಾ ಇರ್ತಾನೆ. ಪಂಚಾಂಗ ಎಲ್ಲ ಕೇಳಿದ ನಂತರ ಅವರಿಬ್ಬರು ಅವರ ಗಂಡಂದಿರ ಮಕ್ಕಳ ಬಗ್ಗೆ ಕೂಡ ಕೇಳುತ್ತಾರೆ. ಅದೆಲ್ಲ ಕೇಳಿದ ನಂತರ ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗುತ್ತಾ ಇರುವಾಗ, ಅಮ್ಮ, ನನಗೆ ಸ್ವಲ್ಪ ದಕ್ಷಿಣೆ ಕೊಡ್ತೀರಾ? ಅದೇನು ಸ್ವಾಮಿ ದಕ್ಷಿಣೆ ಕೇಳ್ತಾ ಇದ್ದೀರಾ? ನೀವೇ ಅಲ್ವಾ ಸ್ವಲ್ಪ ಖರ್ಚಿಗೆ ದೂರವಾಗಿರು ಅಂದಿದ್ದು, ಅದಕ್ಕೆ ನಾವು ನಿಮ್ಮಿಂದ ದೂರ ಹೋಗ್ತಾ ಇದೀವಿ. ಹಾಗೆ ತಮಾಷೆಗೆ ಅಂತಾಳೆ ಬಿಡಿ ಸ್ವಾಮೀಜಿ. ತಗೊಳ್ಳಿ ದಕ್ಷಿಣೆ ಎನ್ನುತ್ತಾ ದಕ್ಷಿಣೆ ಕೊಟ್ಟು ಅಲ್ಲಿಂದ ಇಬ್ಬರು ಹೊರಡುತ್ತಾರೆ. ಇನ್ನು ಇಬ್ಬರು ಕೂಡ ಮಾತನಾಡಿಕೊಳ್ಳುತ್ತಾ ಹೋಗ್ತಾ ಇರ್ತಾರೆ. ಅತ್ತೆ, ಸ್ವಾಮಿ ಹೇಳಿದ್ದೆಲ್ಲ ನಡೆಯುತ್ತೆ ಅಂತೀರಾ? ಒಳ್ಳೆ ಕೆಡುಕು ಎಲ್ಲವೂ ಆ ಭಗವಂತನ ಕೈಯಲ್ಲೇ ಇರುವಾಗ ಇವೇನು ನಡೆಯಲ್ಲ. ಮತ್ತೆ ಯಾಕೆ ಅತ್ತೆ ಅಷ್ಟು ದೂರ ಹೋಗಿ ಮತ್ತೆ ಜಾತಕ ಕೇಳಿಸ್ಕೊಂಡ್ರಿ? ಅದು ಕೇವಲ ನನ್ನ ಮನಃಶಾಂತಿಗಾಗಿ. ಅದರ ಬಗ್ಗೆ ಬಿಟ್ಬಿಡಮ್ಮ. ಯಾರೇನು ಹೇಳಿದ್ರು ನಾವು ಕಷ್ಟಪಟ್ರೆ ಸಂಪಾದಿಸಬಹುದು, ಅಷ್ಟೇ ಹೊರತು ಯಾರು ನಮಗೆ ಸಹಾಯ ಮಾಡಲ್ಲ. ಆ ಮಾತುಗಳನ್ನು ಕೇಳಿದ ಅನಾಮಿಕ, ಇದು ಮಾತ್ರ ಸರಿಯಾಗಿ ಹೇಳಿದ್ರೆ ಅತ್ತೆ. ಕಷ್ಟಪಡದೆ ನಮಗೆ ಯಾವುದು ಕಾಲ ಕೆಳಗೆ ಬರೋದಿಲ್ಲ. ನಾವು ಕಷ್ಟಪಡದೆ ಬಂದ ದುಡ್ಡು ಸ್ವಲ್ಪವೂ ನಿಲ್ಲೋದಿಲ್ಲ. ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಳ್ಳುತ್ತಾರೆ. ಸಂತೋಷದಿಂದ ಆ ದಿನ ಹಬ್ಬ ಆಚರಿಸಿಕೊಳ್ಳುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೊರಟು ಹೋಗುತ್ತಾರೆ.
ಅನಾಮಿಕಾ ಆಕೆಯ ಸ್ವಂತ ಬಟ್ಟೆ ಶಾಪ್ಗೆ ಹೋಗ್ತಾಳೆ. ಅತ್ತೆ ತನ್ನ ವ್ಯಾಪಾರವಾದ ಎಲೆಕ್ಟ್ರಾನ್ ಶಾಪ್ಗೆ ಹೊರಟು ಹೋಗ್ತಾಳೆ. ಪ್ರಸಾದ್, ರಮೇಶ್ ಇಬ್ಬರು ಕೂಡ ಅವರ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಮನೆಯೆಲ್ಲ ಖಾಲಿಯಾಗಿರುತ್ತೆ. ಆದರೆ ಆ ದಿನ ಒಬ್ಬ ಕಳ್ಳ ಮನೆಗೆ ಬರುತ್ತಾನೆ. ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಅಲ್ಲಿಂದ ಹೋಗ್ತಾ ಇರುವಾಗ ಅನಾಮಿಕಳ ಫೋಟೋವನ್ನು ನೋಡ್ತಾನೆ. ಇಷ್ಟರಲ್ಲಿ ರಮೇಶ್ ಮನೆಗೆ ಬರ್ತಾನೆ. ರಮೇಶ್ ಮನೆಯ ಬಾಗಿಲು ತೆಗೆದಿದ್ದನ್ನು ನೋಡಿ ತಕ್ಷಣ ಮನೆಯೊಳಗೆ ಹೋಗ್ತಾನೆ. ಆ ಕಳ್ಳ ರಮೇಶ್ನನ್ನು ನೋಡಿ ಓಡುತ್ತಾ ಇರುವಾಗ ಅವನನ್ನ ಹಿಡ್ಕೊತಾನೆ. ಅವನನ್ನು ಕಟ್ಟಿ ಹಾಕಿ ಅನಾಮಿಕಾ ಅವರೆಲ್ಲರಿಗೂ ಫೋನ್ ಮಾಡಿ ಬೇಗ ಮನೆಗೆ ಬಾ ಅಂತ ಹೇಳ್ತಾನೆ. ಅನಾಮಿಕಾ, ಶಾರದಾ, ಪ್ರಸಾದ್ ಮೂವರು ಅಲ್ಲಿಗೆ ಸೇರ್ಕೋತಾರೆ. ಎದುರಿಗಿರುವ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಮನೆಯಲ್ಲಿ ಕಳ್ಳ ಬಂದಿದ್ದಾನೆ. ಎಷ್ಟು ಜಾಗೃತಿಯಾಗಿ ಇದ್ರು ನಮ್ಮ ಮನೆ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ನಂಗೆ ಗೊತ್ತಿಲ್ವಾ? ಬಂಗಾರ ದುಡ್ಡು ಎಲ್ಲೋ ಬ್ಯಾಂಕ್ ಅಲ್ಲಿ ಇಡು ಅಂತ ಹೇಳಿದೆ. ನೀನು ನನ್ನ ಮಾತನ್ನ ಕೇಳಿಲ್ಲ. ಅನಾಮಿಕಾ ಕಳ್ಳನನ್ನು ನೋಡಿ, ನಿನ್ ಹೆಸರು ಶಂಕರ್ ಅಲ್ವಾ? ಹೌದಕ್ಕ, ಆ ದಿನ ನನಗೆ ಹಸುವಾಗಿದ್ದೆ ಅಂದಾಗ ಅನ್ನ ಕೊಟ್ಟಿಯಲ್ಲ, ನಿನ್ನ ಒಳ್ಳೆದನ್ನ ನಾನು ಮರಿತಿಲ್ಲ ಅಕ್ಕ. ಇದು ನಿನ್ ಮನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಈಗ್ಲೇ ನಿನ್ ಫೋಟೋ ನೋಡ್ದೆ. ಇಷ್ಟರಲ್ಲಿ ಬಾವ ಬಂದು ನಾನು ಹಿಡ್ಕೊಂಡು ಅಕ್ಕ ಬಿಡು ಅಂತ ಹೇಳಕ್ಕ. ಆ ಮಾತಿಗೆ ಅನಾಮಿಕಾ ಬಹಳ ಕೋಪದಿಂದ, ಈ ದಿನ ಅಂದ್ರೆ ನಮ್ಮ ಮನೇಲಿ ಕಳ್ತನ ಮಾಡಿ ಬಿಟ್ಟು ಹೋಗ್ತಾ ಇದೀಯಾ? ಎಲ್ಲರ ಮನೆಯಲ್ಲಿ ಬಿಟ್ಟು ಹೋಗೋದಿಲ್ವಲ್ಲ? ಸ್ವಲ್ಪ ಹೋದ್ರೂ ನಿಂಗೆ ಬುದ್ಧಿ ಇದೆಯಾ? ನಾನು ನಿನ್ನನ್ನು ಬಿಟ್ರೆ ಬೇರೆ ಮನೆಗೆ ಕಳ್ತನ ಮಾಡಿ ಸಂತೋಷವಾಗಿರ್ತೀಯಲ್ಲ? ನಿನ್ನಿಂದ ಕುಟುಂಬಗಳು ಎಷ್ಟು ಕಷ್ಟಪಡ್ತವೆ ಆಲೋಚಿಸಿದ್ಯಾ? ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ಹಸುವೆಯಿಂದ ಇರಲಾರ್ದೆ ಹೋಗ್ತಾ ಇದ್ದೀನಿ. ನನ್ಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ. ಏನ್ ಮಾಡು ಅಂತೀಯ ನೀನ ಹೇಳು. ಸರಿ, ಈಗಾದ್ರೆ ನನ್ನ ಹತ್ರ ಕೆಲಸವಿದೆ. ನನ್ನ ಹತ್ರ ಕೆಲ್ಸಕ್ಕೆ ಸೇರು. ಇನ್ನು ಇಂತಹ ಕೆಲಸ ಮಾಡಬಾರ್ದು. ಆ ಮಾತಿಗೆ ಅವರೆಲ್ಲರೂ, ಏನು ಒಬ್ಬ ಕಳ್ಳಂಗೆ ಕೆಲಸ ಕೊಡ್ತೀಯಾ? ಇನ್ನೇನಾದ್ರೂ ಇದೆಯಾ ಅನ್ನುತ್ತಾರೆ. ಅನಾಮಿಕಾ, ಕಳ್ಳನ ಕೈಗೆ ಬೀಗದ ಕೊಡೋದಂದ್ರೆ ಏನೋ ಅಂದ್ಕೊಂಡೆ. ಈಗ ಕಣ್ಣಾರಿ ನೋಡ್ತಿದ್ದೀನಿ. ಅತ್ತೆ, ಅವನ ಕಣ್ಣಲ್ಲಿ ನಿಮಗೆ ಪ್ರಾಮಾಣಿಕತೆ ಕಾಣಿಸ್ತಾ ಇಲ್ವಾ? ಒಂದು ಹೊತ್ತು ಅನ್ನ ಕೊಟ್ಟಿದ್ದಕ್ಕೆ ಇದು ನನ್ನ ಮನೆ ಎಂದು ತಿಳಿದು ಕದ್ದ ದುಡ್ಡು ಬಂಗಾರವೆಲ್ಲವನ್ನು ಅಲ್ಲಿ ಇಡಲಿಕ್ಕೆ ಸಿದ್ಧವಾಗಿದ್ದಾನೆ. ಅಂದ್ರೆ ಅವನಿಗೆ ಕೇವಲ ಹಸುವೆಗಾಗಿ ಇಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥವಾಗುತ್ತಲ್ಲ. ಹೌದಕ್ಕ, ನೀನು ಹೇಳಿದ್ದು ನಿಜ ಎಂದು ಅಳುತ್ತಾನೆ ಶಂಕರ್. ಇನ್ನು ಅಲ್ಲಿರುವವರೆಲ್ಲರೂ ಅವನಿಗೆ ಸಮಾಧಾನ ಮಾಡಿಸಿ ಅವನಿಗೆ ಕೆಲಸ ಕೊಡುವಂತ ಅನಾಮಿಕಾ ಹೇಳಿದ್ದರಿಂದ ಅವನು ಬಹಳ ಸಂತೋಷ ಪಡುತ್ತಾನೆ. ಅವರು ನಾಳೆಯಿಂದಲೇ ಕೆಲಸಕ್ಕೆ ಬಾ ಎಂದು ಹೇಳುತ್ತಾರೆ. ಅವನು ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಪೂಜಾರಿಯವರು ಬೆಲೆ ಬಾಳುವ ವಸ್ತು ಹೋಗುತ್ತೆ, ಜಾಗೃತಿಯಾಗಿರು ಅಂತ ಹೇಳಿದ್ರು. ಪಂಚಾಂಗದಲ್ಲಿ ಹೇಳಿದ ಹಾಗೆ ನಡೀತಲ್ಲ. ಅತ್ತೆ, ನೀವೇ ಒಳ್ಳೇದು ಕೆಟ್ಟದು ಭಗವಂತ ನೋಡ್ಕೊತಾನೆ ಅಂದ್ರಿ, ಮತ್ತೆ ಏನು ಇಂತ ಮಾತಾಡ್ತೀರಾ? ಪೂಜಾರಿಗಾರು ಹೋಗುತ್ತೆ ಅಂತ ಹೇಳಿದ್ರು ಹೊರತು ಈಗ ಏನು ಹೋಗಿಲ್ವಲ್ಲ. ಭಗವಂತ ಯಾವುದೊಂದು ರೂಪದಲ್ಲಿ ಒಳ್ಳೇದೇ ಮಾಡ್ತಾನೆ ಅನ್ನೋದು ನಿಜನೇ ಅಲ್ವಾ? ಹೌದಮ್ಮ, ನಿಜಾನೇ. ಪ್ರತಿಯೊಂದಕ್ಕೂ ಪಂಚಾಂಗವೇ ನೆನಪಿಗೆ ಬರುತ್ತೆ. ನಿಮಗೆ ಮನಸ್ಸಲ್ಲಿ ಅನುಮಾನ ಇದ್ದಾಗ ಪಂಚಾಂಗ ತೋರಿಸದೇ ಇದ್ದದೇ ಒಳ್ಳೇದು. ಭಗವಂತ ಹಾಗೆ ಬರ್ದಿದ್ರೆ ಹಾಗೆ ನಡೆಯುತ್ತಲ್ಲ. ಅಷ್ಟೇ ಕಣಮ್ಮ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ. ಇನ್ನು ಅನಾಮಿಕಾ ದುಡ್ಡನ್ನ, ಒಡವೆಗಳನ್ನ ಬೀರುನಲ್ಲಿ ಇಟ್ಟು ಬೀಗ ಹಾಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ಕೂಡ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾನೆ. ಇನ್ನು ರಮೇಶ್ ಒಬ್ಬನೇ ಮನೆಯಲ್ಲಿರ್ತಾನೆ. ಸಾಯಂಕಾಲ ಮಕ್ಕಳು ಬಂದಾಗ ತಮಾಷೆಗೆ ಅವರ ಜೊತೆ ಆಡ್ಕೋತಾ ಇರ್ತಾನೆ. ಆ ದಿನ ಕಳೆದು ಹೋಗುತ್ತೆ. ಆ ಮಾರನೇ ದಿನ ಶಂಕರ್ ಕೆಲಸಕ್ಕೆ ಬರ್ತಾನೆ. ಶಂಕರ್ಗೆ ಅನಾಮಿಕಾ ಕೆಲಸ ಕೊಡಿಸ್ತಾಳೆ. ಅವನು ಚೆನ್ನಾಗಿ ಕೆಲಸ ಮಾಡ್ಕೋತಾ ಇರ್ತಾನೆ. ಕೆಲಸ ಪೂರ್ತಿಯಾದ ನಂತರ ಅನಾಮಿಕಳ ಹತ್ರ, ಈ ವರ್ಷ ನನ್ನ ಜೀವನದಲ್ಲಿ ಹೊಸ ಬದಲಾವಣೆ ಬರುತ್ತೆ ಅಂತ ಪೂಜಾರಿರು ಹೇಳಿದ್ರಕ್ಕ. ನಾನ್ ನಂಬ್ಲಿಲ್ಲ. ಪ್ರತಿ ವರ್ಷ ಅದೇ ಹೇಳ್ತಾ ಇದ್ದಾರೆ. ಆದ್ರೆ ಈ ವರ್ಷ ಮಾತ್ರ ನಿಜವಾಗಿಯೂ ನನ್ನ ಜೀವನದಲ್ಲಿ ಬದಲಾವಣೆ ಬಂತು. ಅದಕ್ಕೆ ಬಹಳ ಸಂತೋಷ ಪಡ್ತಿದ್ದೀನಕ್ಕ. ಬದಲಾವಣೆ ಅನ್ನೋದು ನಮ್ಮ ಆಲೋಚನೆಯಲ್ಲಿ ಇರುತ್ತೆ. ನಮ್ಮ ಆಲೋಚನೆ ಬದಲಾದರೆ ನಾವು ಮಾಡುವ ಕೆಲಸ ಬದಲಾಗುತ್ತೆ. ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ನಿನಗೆ ಭಗವಂತ ಒಳ್ಳೇದು ಮಾಡ್ಬೇಕು ಅಂತ ಬರ್ದಿದ್ದಾನೆ, ಆದ್ರಿಂದ ಹೀಗೆ ನಡೀತು. ಅದಕ್ಕೆ ಅವನು ಬಹಳ ಸಂತೋಷ ಪಡುತ್ತಾನೆ. ಪಂಚಾಂಗದಲ್ಲಿ ಹೇಳಿದ ಹಾಗೆ ಬಹಳವರೆಗೂ ನಡೆಯುತ್ತದೆ, ಮತ್ತೆ ಕೆಲವು ನಡೆಯಲಿಲ್ಲ. ಅದು ಶಾರದಾ, ಅನಾಮಿಕಾ ಅವರಿಗೆ ಕೂಡ ಗೊತ್ತು. ಒಳ್ಳೇದು ನಡೆಯುತ್ತೆ ಅಂತ ಕಾಯ್ತಾ ಕೂತ್ಕೋತಾ ಇದ್ರೆ ಅದು ಕೆಟ್ಟದ್ದೇ ಆಗುತ್ತೆ. ಕೆಟ್ಟದ್ದು ಆಗುತ್ತೆ ಅಂತ ಭಯಪಡ್ತಾ ಮುಂದಡುಗು ಇಡದೆ ಹೋದರೆ ನಡೆಯಬೇಕಾದ ಕೇಡೆಲ್ಲ ನಡೆದು ಹೋಗುತ್ತೆ. ಆದ್ದರಿಂದ ಯಾವಾಗ ಏನು ನಡೆಯಬೇಕು ಎಂದು ಬರೆದಿದ್ರೆ ಅದೇ ನಡೆಯುತ್ತೆ. ಒಳ್ಳೆಯದು ನಡೆಯುತ್ತದೆ ಎಂದ ಕಾಯದೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಒಳ್ಳೆ